ವೆಲ್ಕಮ್ ಬ್ಯಾಕ್. ಕರಾವಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಈಗಾಗಲೇ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಿಎಂ ಸೇರಿದಂತೆ ಸಚಿವರು ಕೂಡ ಅಲ್ಲಿಗೆ ಹೋಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೋಲ್ಡ್ ಫಿಂಚ್ ಸಿಟಿಯ ಮೈದಾನಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿ ಅನೇಕ ಕಾರ್ಯಕ್ರಮಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 3,800 ಕೋಟಿ ರೂಪಾಯಿ ಮೊತ್ತದ 8 ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಈಗಾಗಲೇ ಕೇಂದ್ರ ಸಚಿವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕಂಟೈನರ್ ಹಾಗೆಯೇ ಇತರೆ ಸರಕು ನಿರ್ವಹಣೆಗಾಗಿ ಬರ್ತ್ ಸಂಖ್ಯೆ 14ರ ಯಾಂತ್ರೀಕರಣದ ಲೋಕಾರ್ಪಣೆ ನಡೆಯಲಿದ್ದು 281 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇದು. ಈಗಾಗಲೇ 2,200 ಜನರಿಗೆ ಇದರಲ್ಲಿ ಉದ್ಯೋಗ ಅವಕಾಶ ಸಿಗುವಂತಹ ಸಾಮರ್ಥ್ಯ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗೆಯೇ ಇದರಲ್ಲಿ 35% ಸಾಮರ್ಥ್ಯ ಹೆಚ್ಚಳ ಹಾಗೂ ಕಾರ್ಯನಿರ್ವಹಣಾ ಸಮಯದಲ್ಲಿ 35% ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಉಳಿತಾಯ ಇದೆ ಈ ಒಂದು ಯೋಜನೆಯ ಲೋಕಾರ್ಪಣೆ ಮೂಲಕ ಅಂತ ಹೇಳಲಾಗ್ತಾ ಇದ್ದು, ಬಂದರು ಮತ್ತು ಕಡಲಿಗೆ ಸಂಬಂಧಪಟ್ಟಂತಹ ಪರಿಸರ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತಹ ಪರಿಸರ ಸಂರಕ್ಷಣೆಯ ಲಾಭಗಳು ಕೂಡ ಇದರಿಂದ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಾಗಲೇ ಬಂದರು ಬಿಟುಮಿನ್ ಸಂಗ್ರಹಾರದ ಶಿಲಾನ್ಯಾಸವನ್ನು ಕೂಡ ನೆರವೇರಿಸಲಿದ್ದಾರೆ. ಇದರ ಒಂದು ವೆಚ್ಚವನ್ನು ನಾವು ನೋಡಿದ್ರೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಈಗಾಗಲೇ ಮೀಸಲಿಡಲಾಗಿದೆ. ಇನ್ನು ಪಿಎಂ ಗತಿಶಕ್ತಿ ಯೋಜನೆಯಡಿ ಹೆದ್ದಾರಿ ಅಭಿವೃದ್ಧಿಗೂ ಕೂಡ ಚಾಲನೆಯನ್ನ ನೀಡಲಿದ್ದಾರೆ. ಶೇಖರಣಾ ಟ್ಯಾಂಕ್ ತೈಲ ಸಂಗ್ರಹಾರದ ಶಿಲಾನ್ಯಾಸವನ್ನು ಕೂಡ ನೆರವೇರಿಸಲಿದ್ದಾರೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನೆರವೇರಲಿದ್ದು, ಎಂಆರ್ಪಿಎಲ್ನ ಶುದ್ಧ ನೀರಿನ ಪ್ಲಾಂಟ್ ಉದ್ಘಾಟನೆಯನ್ನೂ ನೆರವೇರಿಸಲಿದ್ದಾರೆ. 677 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಪ್ಲಾಂಟ್ ಅನ್ನ ನೆರವೇರಿಸಲಾಗುತ್ತೆ, ನಿರ್ಮಾಣ ಮಾಡಲಾಗುತ್ತೆ. ಎಂಆರ್ಪಿಎಲ್ನ 6ನೇ ಇಂಧನ ಸ್ಥಾವರದ ಘಟಕದ ಉದ್ಘಾಟನೆಯೂ ನಡೆಯಲಿದ್ದು 1,829 ಕೋಟಿ ರೂಪಾಯಿ ವೆಚ್ಚವನ್ನ ಇದಕ್ಕೆ ಇಡಲಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಅಲ್ಲಿನ ಸಿಚುವೇಶನ್, ಅಲ್ಲಿ ಯಾವ ರೀತಿಯಂತ ಎಕ್ಸೈಟ್ಮೆಂಟ್ ಈಗ ಕಾಣಿಸ್ತಾ ಇದೆ ಜನರಲ್ಲಿ, ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಪ್ರತಿ ಬಾರಿ ಕೂಡ ಕರಾವಳಿ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಅದೇ ರೀತಿಯ ಒಂದು ಅಟ್ರಾಕ್ಷನ್, ಯಾವುದೇ ರೀತಿಯಾದಂತಹ ಎಂತಹದ್ದೇ ಘಟನೆಗಳು ನಡೆದ್ರು, ಯಾವುದೇ ರೀತಿಯಾದ್ರೂ ಪ್ರಧಾನಿ ಬಂದಂತಹ ಸಂದರ್ಭದಲ್ಲಿ ಜನಸ್ತೋಮನೆ ಈ ರೀತಿಯಾಗಿ ಇರುತ್ತೆ ಅಂತ ಹೇಳಿ, ಸೊ ಇವತ್ತು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಯಾವ ರೀತಿಯಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ? ಇಡೀ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನ ಇದೆ, ಅದು ಕೇಸರಿಮಯ ಆಗಿರುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇದೆ. ಸಾಗರೋಪೋದಿಯಾಗಿ ಕಾರ್ಯಕರ್ತರು ಕೂಡ ಬರ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಈ ಪೆಂಡಾಲ್ ಹಾಕಿರುವಂಥ ಸುಮಾರು 80,000 ಆಸನವನ್ನು ಕೂಡ ಈ ಪೆಂಡಾಲ್ ಒಳಭಾಗದಲ್ಲಿ ಹಾಕಿರುವಂಥದ್ದು. ಸದ್ಯ ಇವತ್ತಿನ ಜನಸಂಖ್ಯೆಯನ್ನು ಗಮನಿಸ್ತಾ ಹೋದ್ರೆ 1 ಲಕ್ಷಕ್ಕೂ ಹೆಚ್ಚು ಜನ ಈ ಪೆಂಡಾಲ್ ಒಳಭಾಗದಲ್ಲಿದ್ದಾರೆ. ಇಷ್ಟೇ ಜನ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂಥದ್ದು, ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ನಿಂತಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಕೊಚ್ಚಿನಿಂದ ವಿಶೇಷ ವಿಮಾನದ ಮೂಲಕವಾಗಿ ಮಂಗಳೂರಿನ ವಿಮಾನ ನಿಲ್ದಾಣದ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಅನಂತರವಾಗಿ ಎಂಆರ್ಪಿಎಲ್ನ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ, ಅಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಇವರನ್ನ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಕೇಂದ್ರ ಮತ್ತು ರಾಜ್ಯದ ಸಚಿವರು ಸ್ವಾಗತವನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಅಂದ್ರೆ ಗೋಲ್ಡ್ ಫಿಂಚ್ ಸಿಟಿ ಮೈದಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಅವರ ಸ್ವಾಗತಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಕಾರ್ಯಕರ್ತರು ಕೂಡ ನಡೆದಿರುವಂಥದ್ದು. ಒಂದು ಬಿಜೆಪಿಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಮತ್ತು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಿರುವಂಥದ್ದು. ಇಲ್ಲಿ ಸುಮಾರು 70,000 ಜನ ಕೇಂದ್ರ ಯೋಜನೆಯ ಫಲಾನುಭವಿಗಳು ಕೂಡ ಇದ್ದಾರೆ. ಮತ್ತೆ ಲಕ್ಷಾಂತರ ಮಂದಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಿಂದ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡ ಬಂದಿರುವಂಥದ್ದು. ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕರಾವಳಿಯ ಶಾಸಕರು ಕೂಡ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರಲ್ಲಿ ಕುತೂಹಲ ಕೂಡ ಇರುವಂಥದ್ದು. ಇದು ಕರಾವಳಿಗೆ ಬರ್ತಾ ಇರುವಂಥದ್ದು 5ನೇ ಬಾರಿ, ಅಂದ್ರೆ ಕಳೆದ 8 ವರ್ಷಗಳಲ್ಲಿ 4 ಬಾರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಇದು 5ನೇ ಬಾರಿ ಬರ್ತಾ ಇರುವಂಥದ್ದು. ಹಾಗಾಗಿ ಜನರಲ್ಲಿ ಎಳ್ಳಷ್ಟು ಕುತೂಹಲ ಕಮ್ಮಿ ಆಗಿಲ್ಲ. ನರೇಂದ್ರ ಮೋದಿ ಅವರನ್ನು ಕಾಣಬೇಕು, ಅವರ ಭಾಷಣವನ್ನ ಕೇಳಬೇಕೆಂಬ ಆಸೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಬಂದಿರುವಂಥದ್ದು ಮತ್ತು ಮಹಿಳೆಯರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಇಲ್ಲಿ ಹಲವು ವಿಭಾಗಗಳನ್ನು ಮಾಡಲಾಗಿರುವಂಥದ್ದು. ವಿವಿಐಪಿ, ವಿಐಪಿ ಮತ್ತು ಜನಸಾಮಾನ್ಯರು ಕೂತ್ಕೊಳ್ಳೋಕ್ಕೆ ಹಲವಾರು ವಿಭಾಗಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ
ಎಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆಗದಂತೆ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಎಡಿಜಿಪಿ ಅಲೋಕ್ ಕುಮಾರ್ ಬೆಳಗ್ಗಿನ ಕೂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯಾವುದೇ ರೀತಿಯಾಗಿ ಗೊಂದಲಗಳು ಉಂಟಾಗಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಷ್ಟೇ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಮೈದಾನಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಅವರನ್ನ ಕಾಣೋಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಈ ಸಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ? ಮತ್ತೊಂದು ಕಡೆ ಈಗಾಗಲೇ ಒಂದಷ್ಟು ಟಾಸ್ಕ್ ಅಥವಾ ಈ ಸಲ ಒಂದ್ ಸ್ವಲ್ಪ ಚಾಲೆಂಜ್ ಅಂತ ಆಗಿತ್ತಾ ಹೇಗೆ ರಾಜ್ಯಾಧ್ಯಕ್ಷರಿಗೆ ಆಗಿರ್ಬೋದು, ಅಲ್ಲಿರುವಂತಹ ಶಾಸಕರಿಗೆ? ಯಾಕಂದ್ರೆ ಒಂದಷ್ಟು ಘಟನೆಗಳು ಆದ ನಂತರ ಅಂತ. ಖಂಡಿತ ನಂತರ ಈ ಬಗ್ಗೆ ಸಾಕಷ್ಟು ಆಯಾಮಗಳಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಕಳೆದ ಪ್ರವೀಣ್ ನೆಟ್ಟರು ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಮುಖಭಂಗವಾಗಿತ್ತು. ಇದು ರಾಜ್ಯ ಬಿಜೆಪಿಗೆ ಮುಖಭಂಗ ಅಂತಾನೆ ಭಾವಿಸಲಾಗಿತ್ತು. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ನರೇಂದ್ರ ಮೋದಿ ಅವರನ್ನ ಮಂಗಳೂರಿಗೆ ಕರ್ತಾ ಇದ್ದಾರೆ ಎಂಬ ಮಾತುಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿನ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ವರಿಷ್ಠರು ನಾಯಕರು ಹೇಳೋ ಪ್ರಕಾರವಾಗಿ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಇಲ್ಲಿ ಡ್ಯಾಮೇಜ್ ಆಗಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಚ್ಚಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರ ಕಾರ್ಯಕ್ರಮದ ಅಂಗವಾಗಿ ಈಗ ಮಂಗಳೂರಲ್ಲಿ ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂತದ್ದು. ಯಾಕೆಂದ್ರೆ ಸಹಜವಾಗಿ ರಾಜ್ಯ ಬಿಜೆಪಿಯ ನಾಯಕರ ಮೇಲೆ, ಇಲ್ಲಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಮೇಲೆ ಸಾಕಷ್ಟು ಆಕ್ರೋಶಗಳು ಇದು ಬಹಿರಂಗವಾಗಿ ಕೂಡ ಎದ್ದಿರುವಂತದ್ದು. ಹಾಗಾಗಿ ಈ ಆಕ್ರೋಶವನ್ನು ತಣಿಸೋಕೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಹಜವಾಗಿ ಚುನಾವಣೆ ಹತ್ರ ಬರ್ತಾ ಇದೆ. ಕೇಸರಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆಯಲ್ಲಿ ಮತ್ತೆ ಬಿಜೆಪಿಯ ಧ್ವಜ ಹಾರಾಡಬೇಕೆಂಬ ಆಸೆಯಿಂದ ಇಲ್ಲಿ ಬಹಳಷ್ಟು ಬಿಜೆಪಿಯ ನಾಯಕರಿಗೆ ಕೂಡ ಇರುವಂತದ್ದು. ಹಾಗಾಗಿ ಈ ಆಸೆಯನ್ನ ಜೀವಂತ ಮಾಡೋಕೆ ನರೇಂದ್ರ ಮೋದಿ ಅವರು ಸಾಥನ್ನ ಕೊಡ್ತಾರೆ ಎಂಬ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ನವಿತಾ.